ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ರಾಯರ ಹತ್ರ ನಾನು ಬೇಡ್ಕೊಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ರಾಯರ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಮಂತ್ರವನ್ನು ನೀವು ಭಕ್ತಿ ಶ್ರದ್ಧೆಯಿಂದ ಹೇಳಿದ್ದೆ ಆದರೆ ನಿಮ್ಮ ಕಷ್ಟನ ರಾಯರು ಪರಿಹಾರ ಮಾಡೇ ಮಾಡ್ತಾರೆ. ಯಾಕಂದರೆ ರಾಯರು ನಂಬಿದವರನ್ನು ಎಂದೂ ಕೈ ಬಿಟ್ಟಿಲ್ಲ. ಆದ್ದರಿಂದ ಈ ಮಂತ್ರವನ್ನು ನೀವು ಎಷ್ಟು ಸರಿ ಬೇಕಾದರೂ, ಎಲ್ಲಿ ಬೇಕಾದರೂ, ಯಾವಾಗ ಬೇಕಾದರೂ ನೀವು ಹೇಳ್ಬೋದು. ನಿಶ್ಚಿಂತೆಯಿಂದ, ನಿರ್ಭೀತಿಯಿಂದ ಹೇಳ್ಬೋದು. ಒಳ್ಳೆ ಮನಸ್ಸಿರಬೇಕು, ಅಷ್ಟೇ ಹೇಳೋಕ್ಕೆ ನಂಬಿಕೆ ಇರಬೇಕು. ಯಾವ ಮಂತ್ರ ಯಾವುದು ಅಂದರೆ, ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಈ ಮಂತ್ರವನ್ನು ನೀವು ಜೋರಾಗಿ ಹೇಳಬೇಕು ಅನ್ನೋದು ಏನೂ ಇಲ್ಲ, ಮನಸ್ಸಿನಲ್ಲೇ ಹೇಳ್ಕೊಬೋದು. ಭಕ್ತಿಯಿಂದ ನಿಮ್ಮ ಕಷ್ಟ ಏನಿದೆಯೋ ಅದನ್ನು ಮನಸ್ಸಿನಲ್ಲೇ ನೆನೆಸ್ಕೊಂಡು ನಂತರ ನೀವು ಈ ಮಂತ್ರವನ್ನು ಹೇಳ್ಕೊಳ್ತಾ ಹೋದರೆ ರಾಯರು ನಿಮ್ಮ ಕಷ್ಟನ ಪರಿಹಾರ ಮಾಡೇ ಮಾಡ್ತಾರೆ. ನಂಬಿಕೆಯಿಂದ ಹೇಳಬೇಕು. ಇದಕ್ಕೆ ಯಾವುದೇ ಉಪವಾಸ ಮಾಡಬೇಕಾಗಿಲ್ಲ, ಯಾವುದೇ ವ್ರತ ಮಾಡಬೇಕಾಗಿಲ್ಲ, ಏನೂ ಇಲ್ಲ. ನಿಮ್ಮ ಮನಸ್ಸಲ್ಲಿರೋ ನಿಷ್ಕಲ್ಮಶ ಭಕ್ತಿ ಒಂದೇ ರಾಯರು ಕೇಳುವಂಥದ್ದು. ರಾಯರಿಗೆ ಬರೀ ಭಕ್ತಿ ಒಂದೇ ಕಾಣಿಸೋದು. ನಿಮ್ಮ ಆಡಂಬರ ಪೂಜೆ ಬೇರೆ ಏನೂ ಕಾಣೋದಿಲ್ಲ. ರಾಯರಿಗೆ ಭಕ್ತಿ ಒಂದೇ. ಭಕ್ತಿಯಿಂದ ಮನಸ್ಸಿನಲ್ಲೇ ನೆನೆಸ್ಕೊಂಡು ಕೇಳಿಕೊಂಡ್ರೆ ರಾಯರು ಖಂಡಿತ ನಂಬಿದವ್ರನ್ನ ಕೈ ಬಿಡೋದೇ ಇಲ್ಲ. ಆದ್ದರಿಂದ ಈ ಮಂತ್ರವನ್ನು ನೀವು ಭಕ್ತಿಯಿಂದ ಮನಸ್ಸಿನಲ್ಲಿ ಎಷ್ಟು ಸರಿ ಬೇಕಾದರೂ ನೀವು ಹೇಳ್ಕೊಬೋದು. ರಾಯರು ನಿಮ್ಮ ಕಷ್ಟನ ಪರಿಹಾರ ಮಾಡೇ ಮಾಡ್ತಾರೆ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.